ಮಕ್ಕಳ ಪರಿಸ್ಥಿತಿ ನೋಡಿ, ಚಿಕ್ಕ ಚಿಕ್ಕ ಮಕ್ಕಳ ಪರಿಸ್ಥಿತಿ ನೋಡಿ, ಇಲ್ಲಿ ಕಪ್ಪು ಧೂಳು. ನಾನು ಕೇಳೋದದೇ, ಈ ರಾಜಕಾರಣಿಗಳು ಯಾರು ಇದ್ದಾರೆ, ಈ ಫ್ಯಾಕ್ಟರಿಗಳನ್ನ ಸಮರ್ಥನೆ ಮಾಡ್ಕೊಳ್ತಿರಲ್ಲ, ನಿಮ್ಮ ಮಕ್ಕಳನ್ನ ತಂದು ಹೀಗೆ ಬಿಡ್ತೀರಾ ಇಲ್ಲಿ ಅಂತ. ಇದು ಹಿರೇಬಾಗನಾಳು ಗ್ರಾಮ, ಕೊಪ್ಪಳದ ಮಕ್ಕಳ ಪರಿಸ್ಥಿತಿ, ಸುತ್ತಮುತ್ತ ಫ್ಯಾಕ್ಟರಿ ಇರುವಂತ ಕಾರಣಕ್ಕಾಗಿ. ನೋಡಿ ಇಲ್ಲಿ ಪ್ರತಿದಿನ ಪ್ರತಿಯೊಬ್ಬರ ಮನೆಯಲ್ಲೂ ಬೆಳಗ್ಗೆ ಮುಂಚೆ ಇದೆ ಹಣೆ ಬರ. ಬೆಳಗ್ಗೆ ಏಳಬೇಕು, ಈ ರೀತಿಯಾಗಿ ಕ್ಲೀನ್ ಮಾಡಬೇಕು. ನೋಡಿ ಇಲ್ಲಿ ತೊಳಿತಾ ಇದ್ದಾರೆ. ಇಲ್ಲಿರುವಂತ ನೀರು ಕಲುಷಿತ ಆಗಿದೆ, ಈ ಭಾಗದಲ್ಲಿರುವಂತ ಆಹಾರ ಕಲುಷಿತ ಆಗಿದೆ. ಜನ ಹೇಳ್ತಾರೆ ನಮಗೆ ಫ್ಯಾಕ್ಟ್ರಿ ಬೇಡ ಅಂತ ಹೇಳಿ, ಆದ್ರೆ ಜನರ ಮಾತನ್ನ ಮೀರಿ ಇಲ್ಲಿ ಫ್ಯಾಕ್ಟ್ರಿಗಳು ಬೇಕು ಅನ್ನೋದು ನಮ್ಮ ರಾಜಕಾರಣಿಗಳ ಒತ್ತಾಯ, ನಮ್ಮ ರಾಜಕಾರಣಿಗಳ ಒತ್ತಡ. ಆ ಕಪ್ಪು ಧೂಳಿದೆಯಲ್ಲ, ಅದು ಸುತ್ತಮುತ್ತ ಎಲ್ಲ ಕಡೆಗಳಲ್ಲೂ ಕೂಡ ಹೋಗಿ ಕೂತ್ಕೊಳ್ಳುತ್ತೆ. ಮಕ್ಳು ಹೆಂಗ್ ಓದಬೇಕು ಅಂತ ನನ್ಗೆ ಅನ್ಸೋದಕ್ಕೆ ಶುರು ಆಗ್ಬಿಡುತ್ತೆ. ಒಳಗಡೆ ಕೂತಂತವ್ರಿಗೆ ಧೂಳು, ಮಕ್ಳಿಲ್ಲಿ ಆಟ ಆಡೋಕ್ ಬಂದ್ರೆ ಆ ಕಪ್ಪು ಧೂಳು, ಇಲ್ಲಿ ಎಲ್ಲಿ ಓಡಾಡಿದ್ರು ಧೂಳು. ಇದು ಕೃಷಿ ಜಮೀನು. ನೋಡಿ ಇಲ್ಲಿ ಜನರ ಪರಿಸ್ಥಿತಿ ನೋಡಿ. ಈ ರೀತಿಯಾಗಿ ಒಂದು ಊರನ್ನ ಸ್ಮಶಾನ ಮಾಡಿ ಇನ್ಯಾರಿಗೋ ಲಾಭ ಮಾಡ್ಕೊಡ್ಬೇಕು ಅಂದ್ರೆ ಏನ್ ಹೇಳ್ಬೇಕು ಹೇಳಿ. ಇವರೆಲ್ಲ ನಂಬ್ಕೊಂಡಿರೋದು ಈ ತುಂಗಭದ್ರಾ ಇರುವಂತ ಕಾರಣಕ್ಕ ಕೃಷಿ ಜಮೀನನ್ನ, ಹೈನುಗಾರಿಕೆಯನ್ನ. ನೀವು ನೋಡಿ ಇಲ್ಲಿ, ಇದು ಆಕ್ಚುಲಿ ಬಿಳಿ ಕಲರ್ದಲ್ಲಿ ಇರ್ಬೇಕಿತ್ತು, ಬಿಳಿ ಕಲರ್ನಲ್ಲಿ ಕಂಪ್ಲೀಟ್ ಕಪ್ಪಾಗಿದೆ. ಇದನ್ನೇನಾದ್ರೂ ಹಸು ತಿಂತು ಅಂದ್ರೆ ಹಸು ಪರಿಸ್ಥಿತಿ ಹೇಗಾಗ್ತದೆ? ಇದನ್ನ ಯಾವ ದನಗಳು ಏನು ತಿಂತಾ ಇಲ್ಲ, ತಿಂದ್ರೆ ಎಲ್ಲ ಸತ್ತು ಹೋಗ್ತಾ ಇದೆ. ವರ್ಷ ಪರಿಸ್ಥಿತಿ ಅದೇ, ರೈತರು ಸಾಯ್ತಾ ಇದ್ದಾರೆ, ಜಾನುವಾರುಗಳು ಸಾಯ್ತಾ ಇದ್ದಾವೆ. ಆಮೇಲೆ ಇಲ್ಲಿ ಇರ್ತಕ್ಕಂಥ ಜನಗಳು ಯಾರು ಬದುಕಲ್ಲ. ಸಣ್ಣ ಹುಡ್ರಲ್ಲಿದ್ದ ಹಿಡಿದು ಇವತ್ತು ಏನಾಗ್ತದೆ, ಕ್ಯಾನ್ಸರ್ ಬರ್ತಾ ಇದೆ. ನಮ್ಮ ಕೊಪ್ಪಳ ತಾಲೂಕು ಹುಬ್ಬಳ್ಳಿ ಕಡೆಗೆ ಹೋದ್ವಿ ಅಂದ್ರೆ ಎಲ್ಲಿ ಕ್ಯಾನ್ಸರ್ ಐತೆ ಅಂದ್ರೆ ನಮ್ಮ ಕೊಪ್ಪಳ ತಾಲೂಕು ಕ್ಯಾನ್ಸರ್. ನೋಡಿ ಸರ್, 68 ಎಕರೆ ಕೆರೆ ನೀರು ತುಂಬಿದೆ, ಬಟ್ ನೀರಿದೆ, ಭೂಮಿ ಇದೆ, ಜನನೂ ಇದ್ದಾರೆ, ಬಟ್ ವ್ಯವಸಾಯ ಮಾಡ್ಕೊಂಡು ಜೀವನ ಮಾಡೋಕ್ಕಾಗ್ತಾ ಇಲ್ಲ. ಯಾಕಂದ್ರೆ ಈ ಆಳ ಕಂಪ್ನಿಗಳಿಂದ, ಕಾರ್ಖಾನೆಗಳಿಂದ ಆಗ್ತಾ ಇಲ್ಲ. ಈ ಕಾರ್ಖಾನೆಗಳು ಹೋಗ್ಲೇಬೇಕು ಸರ್. ಯಾಕಂದ್ರೆ ಇಲ್ಲಿ ಯಾರಿಗೂ ಅವ್ರು ಕೆಲಸ ಕೊಟ್ಟಿಲ್ಲ. ಕೆಲಸಕ್ಕೆ ಇರೋರು ಉತ್ತರ ಭಾರತದವರು. ಇಲ್ಲಿ ಯಾರಾದ್ರೂ ಕೆಲಸಕ್ಕೆ ಹೋದ್ರೆ ಉತ್ತರ ಭಾರತದವ್ರು ಯಾರು ಮ್ಯಾನೇಜರ್ ಓದಿದ್ದು ಆಗಿದಾರಲ್ಲ, ಅವ್ರ ಕೈ ಕೆಳಗಡೆ ಇವ್ರು ಕೆಲಸ ಮಾಡ್ತಾರೆ, ಜಮೀನು ಕೊಟ್ಟಂತವ್ರು. ಇನ್ನೇನು ಇಲ್ಲ ಇಲ್ಲಿ. ಮತ್ತೆ ನೀವು ಶಾಲೆ ಇಲ್ಲಿಗೆ ಬರಲ್ಲ. ಶಾಲೆ ಅಂದ್ರೆ ಇಲ್ಲಿ ಕಪ್ಪು ಧೂಳು ಬೀಳುತ್ತೆ ಅಂತ ಶಾಲೆಗಳು ಜಾಸ್ತಿ ಇಲ್ಲ. ಬೇರೆ ಯಾವ ವ್ಯವಸ್ಥೆನೂ ಇಲ್ಲಿ ಮಾಡಲ್ಲ ಅಂತ ಪರಿಸ್ಥಿತಿ. ಯಾವ ಅಭಿವೃದ್ಧಿ? ಸರ್ಕಾರ ಕೇಳಿದ್ರೆ ಅಭಿವೃದ್ಧಿ ಅಭಿವೃದ್ಧಿ ಅಂತ. ಯಾವ ಅಭಿವೃದ್ಧಿ? ಜನರ ಬದುಕನ್ನು ಹಾಳು ಮಾಡಿ ನೀವು ಏನು ಮಾಡ್ತೀರಿ? ಬಂಧುಗಳೇ, ಇದು ಈ ಭಾಗದಲ್ಲಿ ಬಹಳ ಪ್ರಸಿದ್ಧ ಅಂದ್ರೆ ಗವಿಸಿದ್ದೇಶ್ವರ ಮಠ. ನೀವೆಲ್ಲರೂ ಕೂಡ ಕೇಳಿರ್ತೀರಿ, ಜಾತ್ರೆಗೆ ಪ್ರಸಿದ್ಧವಾಗಿರುವಂಥ ಮಠ. ಗವಿಸಿದ್ದೇಶ್ವರ ಶ್ರೀಗಳ ಬಗ್ಗೆಯೂ ಕೂಡ ಕೇಳಿರ್ತೀರಿ. ಅದರ ಶಾಖಾ ಮಠ ಇದು, ಹಿರೇಬಾಗನಾಳು ಗ್ರಾಮದಲ್ಲಿರುವಂಥ ಶಾಖಾ ಮಠ. ನೋಡಿ ಮಠದ ಒಳಗಡೆ ನೋಡಿ. ಅಂದ್ರೆ ಇದು ಮಠದ ಒಳಗಡೆ ಇಲ್ಲ, ನಾನು ಬರೀ ಇದೊಂದು ಉದಾಹರಣೆ ತೋರಿಸ್ತಿದ್ದೆ. ನಾನು ಹಂಗೆ ಹೋದ್ರೆ ಪ್ರತಿ ಮನೇಲೂ ನಿಮಗೆ ಇದರ ಚಿತ್ರಣ ಸಿಗುತ್ತೆ. ನೋಡಿ ಇಲ್ಲಿ, ಇಲ್ಲಿ ಇವ್ರು ಗುಡಿಸ್ತಾ ಇದ್ದಾರೆ. ಒಂಚೂರು ಪೊರಕೆ ಕೊಡಿ ಸರ್. ಇಲ್ಲಿ ನೋಡಿ, ಇಲ್ಲಿ ನೋಡಿ, ಇಲ್ಲಿ ಇದು ಕಪ್ಪು ಧೂಳು. ನಾನು ಮತ್ತೆ ಮತ್ತೆ ಅದನ್ನೇ ಹೇಳ್ತಾ ಇರೋದು, ಮನುಷ್ಯನ ದೇಹದ ಒಳಗಡೆ ಹೋದರೆ ಏನಾಗಬೇಡ ಪರಿಸ್ಥಿತಿ ಅಂತ ಹೇಳಿ. ಇದು ಕೃಷಿ ಜಮೀನಿನ ಮೇಲೆ ಈ ಧೂಳು ಬಿತ್ತು ಅಂತಾದರೆ ಅಲ್ಲಿ ನೀವೇನಾದರೂ ಬೆಳೆ ಬೆಳೆಯೋದಕ್ಕೆ ಸಾಧ್ಯ ಆಗುತ್ತಾ? ನೋಡಿ ಇಲ್ಲಿ, ನಾನು ಹಿಂಗೆ ಗುಡ್ಡೆ ಹಾಕಿದ್ರೆ ನಿಮಗೆ ಇಲ್ಲಿ ಇದು ಈ ರೀತಿಯಾಗಿರೋದಿಲ್ಲ. ನೋಡಿ ಇಲ್ಲಿ ಪ್ರತಿದಿನ ಪ್ರತಿಯೊಬ್ಬರ ಮನೆಯಲ್ಲೂ ಬೆಳಗ್ಗೆ ಮುಂಚೆ ಇದೆ ಹಣೆ ಬರ. ಬೆಳಗ್ಗೆ ಏಳಬೇಕು, ಈ ರೀತಿಯಾಗಿ ಕ್ಲೀನ್ ಮಾಡಬೇಕು. ಕ್ಲೀನ್ ಮಾಡಿ ಸಂಜೆ ಆಗೋ ಟೈಮಿಗೆ ಮತ್ತಷ್ಟೇ ಕಪ್ಪು ಧೂಳು ಬಂದು ಕೂತಿರುತ್ತೆ. ನೋಡಿ ಇಲ್ಲಿ ತೊಳಿತಾ ಇದ್ದಾರೆ. ನೋಡಿ ಪೂರ್ತಿ ಸಂಪೂರ್ಣವಾಗಿ ಆ ಕಪ್ಪು ಮಣ್ಣು ಅಥವಾ ಕಪ್ಪು ಧೂಳು. ಇದು ಕೇವಲ ಒಂದು ಗ್ರಾಮದ ಪರಿಸ್ಥಿತಿ ಅಲ್ಲ, ಹೆಚ್ಚು ಕಡಿಮೆ ಒಂದು 20 ಗ್ರಾಮಗಳಲ್ಲಿ ಇದೇ ರೀತಿಯಂಥ ಪರಿಸ್ಥಿತಿ. ಕಾರಣ ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ, 21 ಫ್ಯಾಕ್ಟ್ರಿ ಸುತ್ತಮುತ್ತ ಇರುವಂಥ ಕಾರಣಕ್ಕಾಗಿ ಜನ ಇವತ್ತು ಈ ರೀತಿಯಾಗಿ ಒದ್ದಾಡೋ ರೀತಿಯಲ್ಲಿ ಆಗಿದೆ. ನೋಡಿ ಇಲ್ಲಿ ಯಾವ ರೀತಿಯಾಗಿ ಆ ನೀರು ಹೆಂಗಿದೆ ಅಂತ. ಇಲ್ಲಿರುವಂಥ ನೀರು ಕಲುಷಿತ ಆಗಿದೆ, ಈ ಭಾಗದಲ್ಲಿರುವಂಥ ಆಹಾರ ಕಲುಷಿತ ಆಗಿದೆ. ಜನ ಹೇಳ್ತಾರೆ ನಮಗೆ ಫ್ಯಾಕ್ಟ್ರಿ ಬೇಡ ಅಂತ ಹೇಳಿ, ಆದರೆ ಜನರ ಮಾತನ್ನು ಮೀರಿ ಇಲ್ಲಿ ಫ್ಯಾಕ್ಟ್ರಿಗಳು ಬೇಕು ಅನ್ನೋದು ನಮ್ಮ ರಾಜಕಾರಣಿಗಳ ಒತ್ತಾಯ, ನಮ್ಮ ರಾಜಕಾರಣಿಗಳ ಒತ್ತಡ. ಬಂಧುಗಳೇ, ಇದು ಬರೀ ಉದಾಹರಣೆ ಅಷ್ಟೇ ನಾನು ನಿಮಗೆ ತೋರಿಸ್ತಾ ಇರೋದು. ಪ್ರತಿ ಮನೆಗೆ ಹೋದರೆ ನಿಮಗೆ ಈ ರೀತಿಯಾಗಿ ಒಬ್ಬೊಬ್ಬರು ಪೇಷಂಟ್ ಸಿಗ್ತಾ ಹೋಗ್ತಾರೆ ನಿಮಗೆ. ಇಲ್ಲಿ ಶ್ವಾಸಕೋಶದ ಸಮಸ್ಯೆ, ಆಸ್ತಮಾ ಸಮಸ್ಯೆ, ಒಂದಷ್ಟು ಜನರಿಗೆ ಕ್ಯಾನ್ಸರು, ಒಂದಷ್ಟು ಜನರಿಗೆ ಚರ್ಮ ರೋಗ, 108 ಸಮಸ್ಯೆ. ಹಾಗೆ ಪ್ರತಿ ಮನೇಲಿ ಈ ರೀತಿಯಾಗಿ ನೆಬುಲೈಸೇಷನ್ ಮಷಿನ್ ಇದೆಯಲ್ಲ, ಇದನ್ನು ಇಟ್ಕೊಳ್ಳೇಬೇಕಾದಂಥ ಪರಿಸ್ಥಿತಿ ಎದುರಾಗಿದೆ. ಸಣ್ಣ ಮಕ್ಕಳಿಂದ ಹಿಡಿದು ವಯಸ್ಸಾದವರು ಎಲ್ರಿಗೂ ಕೂಡ, ನಾವು ಒಬ್ರೊಬ್ಬರು ಮನೇಲಿ ನೋಡ್ತೀವಲ್ಲ, ಇಲ್ಲಿ ಪ್ರತಿಯೊಬ್ಬರು ಮನೇಲೂ ಕೂಡ ಇರಬೇಕಾದಂಥ ಪರಿಸ್ಥಿತಿ ಇದೆ. ನೋಡಿ, ಸಾಧ್ಯ ಆದ್ರೂ ಮಾತಾಡ್ಸಕ್ಕೆ ಟ್ರೈ ಮಾಡ್ತೀನಿ. ಇವರಿಗೆ ಆಸ್ತಮಾ ಸಮಸ್ಯೆ ಇದೆ, ತೆಗಿಸ್ಬೋದಲ್ಲ ಅಮ್ಮ? ಮಾತಾಡ್ತೀರಾ? ಏನ್ ಸಮಸ್ಯೆ ಆಗಿದೆ ಅಮ್ಮ ನಿಮಗೆ? ಅಸ್ತಮಾ ಸಮಸ್ಯೆ ಯಾಕೆ? ಅವಾಗ್ಲಿಂದ ಒದ್ದಾಡ್ತಾ ಇದ್ದೀರಿ? ಬಾಳ ತೋರ್ಸಿವ್ರಿ, ಕಡಿಮೆ ಆಗಿಲ್ಲ. ಈಗ ಉಸಿರಾಡೋಕ್ ಸಮಸ್ಯೆ ಆಗುತ್ತೆ ನಿಮ್ಗೆ? ನಿಮ್ಮ ನೋಡ್ತಾ ಇದ್ರೆ ಗೊತ್ತಾಗತ್ತೆ ನಮ್ಗೆ. ಹ್ಞೂನ್ರಿ, ಹೌದು. ಈಗೇನು ಈ ಫ್ಯಾಕ್ಟ್ರಿಗಳಿಂದ ಈ ಧೂಳುಗಳೆಲ್ಲ ಬರುತ್ತಲ್ಲ, ಅದರಿಂದ ಅದಕ್ಕೆ ಆಕತ್ರಿ.
ಏನು ಸರ್ ಪ್ರತಿ ಮನೇಲಿ ಹಿಂಗೇನೆ ಹಿಂಗೆ? ಹೌದು ಸರ್, ಬಹಳಷ್ಟು ಜನಕ್ಕೆ ಅಸ್ತಮ ಐತ್ರಿ. ಇವರಿಗೆ ಮಂಗಳೂರು ಮೂಲದ ತಮಿಳ್ನಾಡು ಮೂಲದ ಆಸ್ಪತ್ರೆ ಮಂಗಳೂರು ಆಗಿರೋದ, ಅಲ್ಲಿ ತೋರಿಸಿದ್ವಿ. ಇಲ್ಲಿ ಕೊಪ್ಪಳ ಜಿಲ್ಲಾಸ್ಪತ್ರೆ ಅಂತೂ ಬಹಳ ಸಲ ಹೋಗಿವಿ. ಬಿಟ್ರೆ ಹುಬ್ಳಿ KIMS ಆಸ್ಪತ್ರೆ ಅಲ್ಲಿ ಕೂಡ ಹೋಗಿದೀವಿ. ಎಲ್ಲಿ ನೋಡಿಲ್ರಿ, ಆಗಲ್ಲ ಕರ್ಕೊಂಡ್ ಹೋಗ್ಬಿಡ್ರಿ ಅಂತ ಹೇಳಿದಾರೆ. ಇರಷ್ಟು ದಿನ ಇರ್ಲಿ ಅಂತ ಕರ್ಕೊಂಡ್ ಬಂದಿವ್ರಿ. ಅವ್ರು ಯಾವ ದೇವ್ರ ಆಶೀರ್ವಾದ ಏನೋ ಇನ್ನೂ ಗಟ್ಟಿ ಅದಾರ. ಇಲ್ಲಿ ಬಹುತೇಕ ಎಲ್ಲ ಮನೇಲಿ ಇದೇ ರೀತಿ ಸ್ಥಿತಿ. ಎಲ್ಲ ಬಹಳಷ್ಟು ಜನರಿಗೆ ಇದೇ ತರ ಐತೆ ಪರಿಸ್ಥಿತಿ. ಒಂದು ವೇಳೆ ನಾನು ಇಡೀ ದಿನ ಇಲ್ಲಿ ಓಡಾಡ್ತಾ ಇದ್ರೆ, ಒಂದಷ್ಟು ಜನರ ಮನೆಗೆ ಹೋಗ್ತಾ ಇದ್ರೆ, ಬಹುತೇಕ ಎಲ್ಲರ ಮನೇಲೂ ನಮಗೆ ಈ ಚಿತ್ರಣ ಸಿಗುತ್ತೆ. ಅಂದರೆ ಯಾವುದೋ ಒಂದು ಉದಾಹರಣೆ ಅಂತಲ್ಲ ಇದು, ಯಾವುದೋ ಒಬ್ಬರು ಪೇಷಂಟ್ ಇದ್ದಾರೆ ಅಂತಲ್ಲ, ಪ್ರತಿ ಮನೇಲಿ ಈ ರೀತಿಯಾಗಿ ಸಿಗುತ್ತೆ. ನಾನು ಮತ್ತೆ ಅದನ್ನೇ ಹೇಳ್ತಾ ಇರೋದು ರಾಜಕಾರಣಿಗಳಿಗೆ, ದರಿದ್ರ ರಾಜಕಾರಣಿಗಳಿಗೆ. ನಿಮ್ಮ ಮನೇಲಿ ಹೀಗಾಗಿದ್ರೆ ನೀವು ಸಹಿಸ್ಕೋತಾ ಇದ್ರಾ? ನಿಮ್ಮ ಮಕ್ಳಿಗೆ ಹೀಗಾಗಿದ್ರೆ ಸಹಿಸ್ಕೋತಾ ಇದ್ರ? ನಿಮ್ಮ ಕುಟುಂಬದವ್ರಿಗೆ ಹೀಗಾಗಿ ಸಹಿಸ್ಕೋತಾ ಇದ್ರಾ? ನಿಮ್ಮೆಲ್ರಿಗೂ ಒಂದು ಸವಾಲನ್ನು ಹಾಕ್ತೀನಿ. ಯಾರ್ಯಾರು ಈ ಫ್ಯಾಕ್ಟರಿನ ಸಮರ್ಥನೆ ಮಾಡ್ಕೊಳ್ತಾರೆ, MB ಪಾಟೀಲ್ ಹೇಳ್ತಾ ಇದ್ರು ಏನೋ ಇನ್ನೊಮ್ಮೆ ನಾವು ಅದನ್ನು ಮರುಪರಿಶೀಲಿಸ್ತೀವಿ ಅಂತ ಹೇಳಿ. ಅದೇ MB ಪಾಟೀಲ್ರು ಹಾಗೆ ಅವ್ರ ಕುಟುಂಬದವರು ಒಂದು ವಾರ ಈ ಊರಲ್ಲಿ ಬಂದು ಇದ್ದು ಹೋಗ್ಲಿ, ಒಂದು ವಾರ ಇದ್ದು ಹೋಗ್ಲಿ ಸಾಕು, ಜಾಸ್ತಿ ದಿನ ಬೇಡ. ಹಾಗೆ ಇಲ್ಲಿ ಸಮಸ್ಯೆ ಅರ್ಥ ಆಗತ್ತೆ. ಎಲ್ಲೋ ಕುತ್ಕೊಂಡು ಯಾರ್ದೋ ಲಾಭಕ್ಕೆ ಅಭಿವೃದ್ಧಿ ಮಣ್ಣು ಮಸಿ ಅಂತ ಭಾಷಣ ಮಾಡಿದ್ರೆ ಆಗಲ್ಲ. ವಾಸ್ತವ ಸ್ಥಿತಿ ನೋಡಬೇಕು. ನಾನು ಮತ್ತೆ ಪ್ರತಿ ಹಂತದಲ್ಲೂ ಅದನ್ನೇ ಹೇಳ್ತಾ ಇರೋದು. ಜನರನ್ನ ಕೊಂದು ಯಾವ ಅಭಿವೃದ್ಧಿ ಮಾಡಬೇಕಾಗಿಲ್ಲ, ಅಥವಾ ಜನರ ಜೀವನ ಹಾಳು ಮಾಡಿ ಅಭಿವೃದ್ಧಿ ಮಾಡಬೇಕಾಗಿಲ್ಲ, ಅಥವಾ ಯಾವುದೋ ಒಂದು ಊರನ್ನ ಸ್ಮಶಾನದ ರೀತಿಯಲ್ಲಿ ಮಾರ್ಪಡಿಸಿ ನೀವು ಅಭಿವೃದ್ಧಿ ಮತ್ತೊಂದು ಮಣ್ಣು ಅಂತ ಹೇಳ್ತಾ ಹೋದ್ರೆ ನಾಚಿಕೆ ಆಗ್ಬೇಕು ನಿಮ್ಮೆಲ್ಲರಿಗೂ ಕೂಡ. ಒಂದು ವೇಳೆ ಈ ಊರಿನ ಬೇರೆ ಬೇರೆ ಚಿತ್ರಣವನ್ನ ಗಮನಿಸಿದ್ವಿ. ಈಗ ಹಿರೇಬಗನಾಳದ ಸ್ಕೂಲ್ ಇದು, ಪ್ರೌಢಶಾಲೆ. ನಮ್ಗೆ ನೋಡಿ ಒಂದು ಎಲೆ ತೋರಿಸ್ತಾ ಇದ್ದೀನಿ ಇಲ್ಲಿ. ಎಲೆ ಹೆಂಗೆ ಬದಲಾಗಿ ಹೋಗಿದೆ ನೋಡಿ. ಇಲ್ಲಿ ಈ ಆವರಣದಲ್ಲಿರೋ ಎಲೆ, ಸ್ಕೂಲ್ ಆವರಣದಲ್ಲಿರೋ ಎಲೆ. ಹಾಗೆ ಸ್ಕೂಲ್ ಆವರಣದ ಒಳಗಡೆ ಹೋಗೋಣ ನೋಡಿ. ಇಲ್ಲ ಮಕ್ಳು ಹೆಂಗೆ ಓದಬೇಕು ಅಂತ ನನಗೆ ಅನ್ಸೋದಕ್ಕೆ ಶುರುವಾಗ್ಬಿಡುತ್ತೆ. ಒಳಗಡೆ ಕೂತಂಥವ್ರಿಗೆ ಧೂಳು, ಮಕ್ಳಿಲ್ಲಿ ಆಟ ಆಡೋಕೆ ಬಂದರೆ ಆ ಕಪ್ಪು ಧೂಳು, ಇಲ್ಲಿ ಎಲ್ಲಿ ಓಡಾಡಿದ್ರು ಧೂಳು ನೋಡಿ. ಇಲ್ಲಿ ಡೋರ್ ಮೇಲೆ ಧೂಳು. ಬನ್ನಿ ನಿಮಗೆ ಇನ್ನು ನೀಟಾಗಿ ತೋರಿಸ್ಬೇಕಂದ್ರೆ ಇಲ್ಲಿ ನೋಡಿ. ಇಲ್ಲಿ ಈ ಸ್ಕೂಲು ಕಿಟಕಿನ ಓಪನ್ ಮಾಡಿದ್ರೆ ಸಾಕು, ನಿಮಗೆ ಕಂಪ್ಲೀಟ್ ಇಲ್ಲಿ ಒಳಗಡೆ ಧೂಳು. ಅವ್ರು ಕುತ್ಕೊಳ್ಳುವಂಥ ಡೆಸ್ಕಿಂದ ಹಿಡಿದು ಪ್ರತಿಯೊಂದು ಧೂಳು ನೋಡಿ. ಇಲ್ಲಿ ನಿಮಗೆ ನೀಟಾಗಿ ಕ್ಲಿಯರ್ ಪಿಕ್ಚರ್ ಸಿಗುತ್ತೆ ನೋಡಿ. ಈಗ ನೋಡಿ, ಯಾವುದೋ ರಸ್ತೆ ಧೂಳಲ್ಲ, ನೀವು ಬೇರೆ ಕಡೆ ರಸ್ತೆ ಧೂಳೆಲ್ಲ ಕಾಣುತ್ತಲ್ಲ, ಆ ಧೂಳಲ್ಲ ಇದು. ಫ್ಯಾಕ್ಟ್ರಿ ಧೂಳು. ಪ್ರತಿಯೊಬ್ಬರ ಬದುಕನ್ನು ಫ್ಯಾಕ್ಟ್ರಿ ಕಿತ್ಕೊಳ್ತಾ ಇದೆ. ವಯಸ್ಸಾದವರಿಂದ ಹಿಡಿದು, ಚಿಕ್ಕ ಮಕ್ಕಳಿಂದ ಹಿಡಿದು, ಸ್ಕೂಲಿಗೆ ಹೋಗೋ ಈ ಮಕ್ಕಳಿಂದ ಹಿಡಿದು ಎಲ್ಲರ ಬದುಕನ್ನು ಕಿತ್ಕೊಳ್ತಾ ಇದೆ. ಇವರು ಮತ್ತೆ ಭಾಷಣ ಮಾಡೋದು ಅಭಿವೃದ್ಧಿ ಮತ್ತೊಂದು ಮಗದೊಂದು ಅಂತೇಳಿ. ಇಬ್ಬರು ಗ್ರಾಮಸ್ಥರು ಮಾತಾಡ್ತೀನಿ ಇದೇ ವಿಚಾರಕ್ಕೆ ಸಂಬಂಧಪಟ್ಟಾಗೆ. ಸರ್ ಮಾತಾಡ್ತೀರಾ? ಏನು ಹೇಳ್ತೀರಿ ಸರ್ ಈ ವಿಚಾರಕ್ಕೆ ಸಂಬಂಧಪಟ್ಟಾಗ? ಇದ್ರ ಬಗ್ಗೆ ಹೆಂಗೆ ಜೀವನ ಮಾಡಬೇಕು ವಿಚಾರ, ಹುಡ್ರು ಭಾಳ ಮಕ್ಕಳು ವಿಷಯ ಹೆಂಗೆ ಮಾಡ್ಬೇಕು. ಈಗ ನಾವಂತ ಆಗಿ ಹೋತ್ ನಮ್ದು, ಮುಂದೆ ಮಕ್ಕಳ ಪರಿಸ್ಥಿತಿ ಹೆಂಗ, ಅದ್ರ ಬಗ್ಗೆ ಏನು ಎಲ್ಲ ಹೇಳಿದ್ರೆ ಎಲ್ಲ ಐತಿ, ಕೈ ಮುಗಿತು, ಎಲ್ಲ ಮುಗಿತು. ಯಾರು ಎಷ್ಟೇ ಹೇಳಿದ್ರೆ ಅಷ್ಟ ಮಾಡ್ತಾರ. ಏನು ಪ್ರಯೋಜನ ಆಗಿಲ್ಲ, ಏನಾಗಿಲ್ಲ ರೀ. ಎಲ್ಲಿ ಐತ್ರಿ? ಎಷ್ಟು ವರ್ಷದ ಹೇಳಕತ್ತೆ ಹಂಗೆ ಐತಿ ಇವತ್ತಿಗೆ. ಅದ್ರ ಅದಕ್ಕೆ ಕಲಾಮಂದಿರ ತನಗೆ ಗೊತ್ತಿದ್ದ ಕಲಾ ನಿಮ್ಮ ಒದ್ರಿ ಬರೀ ಸರ್ ಇಲ್ಲಿ ನೋಡ್ರಂತದ ಹಿಂಗೆ ತೋರಿಸ್ಬೇಕಲ್ರಿ ಗೌಡ್ರ ಅಂದ್ರೆ ಬರ್ರಿ ಅಂತ ಅವ್ರಿಗೆ ಹಿಂಗೆ ಹೋಗ್ಯಾರ. ಒಳ್ಳೆ ಬರ್ಲಾರ ಅಂತಂದ್ರೆ ಎಲ್ಲರೂ ಊರಾಗ ಹಿಂಗೆ ಐತಂದ್ರೆ ಎಲ್ಲಿ ತನ ಮಾತಾಡೋಕೋದು, ಯಾರಿಗಂತ ಹೇಳ್ಬೇಕು ನಾವು ಹೋಗಿ. ಒಬ್ರಿಗೆ ಹೇಳ್ತೇವೆ, ಊರು ಹೇಳ್ತಾರ, ಇನ್ನೊಬ್ರು ಹೇಳ್ತಾರ. ಅದಕ್ಕೆ ಹೆಣ್ಮಕ್ಳು ಮೊನ್ನೆ ಸ್ಕೂಲಾಗ ಕಿತ್ತಕ್ಕಂತ ಬಂತು ಒಬ್ರು ನೋಟಿಸ್ ತಗೊಂಡು ಹೋದ್ರಿ ಇಲ್ಲಿ. ನಾಳೆ ಮಕ್ಕಳು ವಿಚಾರ ಮಾಡೋಕೆ ಹೆಂಗೆ, ನಾವು ಗಿಣಿಯರು ಕಲ್ತವಾಗ ಹಿಂಗೈತು. ಈಗ ಮಕ್ಕಳಿಗೆ ಕಲ್ಸಕ್ಕೆ ಬೇರೆ ಊರಿಗೆ ಕಳ್ಸೋಕ್ಕಾಗತ್ತಾ? ಮುಂಜಾನೆ ದುಡಿಯೋಕೆ ಹೋಗ್ತಿರ್ತಾರೆ ತಮ್ಮ ಮಾಡಿಗೆ, ಬರ್ದು ದುಡ್ಕೊಂಡು ತಿಂತಿರ್ತಾರ. ನಾಳೆ ಹೆಂಗೆ ಮಾಡ್ತೀರಿ ನೀವು ಒಟ್ಟು ಮಕ್ಕಳ ಬಗ್ಗೆ? ಅಲ್ಲ ಹೆಂಗಾಗಿದೆ ಅಂದ್ರೆ ಯಾವ ಗ್ಯಾರಂಟಿ ಮೇಲೆ ಸ್ಕೂಲಿಗೆ ಕಳ್ಸೋಣ ಅನ್ನಂಗಾಗಿದೆ ಈ ತರ ಧೂಳು ಬಂದ್ರೆ. ಅವ್ರು ಬೆಂಗಳೂರು ಮೇಡಮ್ ಅವ್ರು ಬಂದ್ರೆ ಮೊನ್ನೆ ಯಾರು ನೋಡ್ಕೊಂಡು ನೋಡಿ ಸರ್, ಅಲ್ಲಿ ಆ ಕಾಲ ಮುಂದೆ ಕುಂತಲ್ಲಿ ಹೇಳಿದ್ವಿ ನಾವು. ಅವ್ರನ್ನ ಬಂದ್ರೆ ನೋಡಕ್ಕಂದ್ರೆ ತೋರ್ಸಕತ್ರ ಹಿಂಗ್ರಿ ಅಂತಂದ್ರೆ ಹಿಂಗಲ್ಲಮ್ಮ, ಇಲ್ಲಿ ಬರೀ ಊರ ಡಂಗ್ರ ಹೊಡ್ರಿ ತೋರಿಸ್ರಿ, ಅಲ್ಲಿ ಕರ್ಕೊಂಡು ಊರಕ ಹೆಣ್ಮಕ್ಳಿಗೆ ಮಕ್ಕಳಿಗೆ ತಾಯಿ ಗುರು ತಂದೆ ಎಲ್ಲ ಮೊದ್ಲಾಗ ಅವ್ರು ಊರಕ್ಕೆ ಹೋದ್ರೆ ಗೊತ್ತಾಗತ್ತೆ. ಜನರಿಗೆ ಕರೆಸಿ ಮಿಕ್ಕಿನ್ ಮಾಡಿ ತೋರಿಸಿದ್ರೆ ಅದು ಗೊತ್ತಾಗತ್ತೆ. ಮಾತಾಡ್ಸರ್ ಏನಂತೀಯ ಪುಟ? ಯಾವ ಕ್ಲಾಸ್ ನೀನು? 10th. ಇಲ್ಲಿ ಈ ತರ ಧೂಳು ನೀವು ನನ್ನ ಪ್ರಕಾರ ನೀವು ಕುತ್ಕೊಳ್ಳೋ ಡೆಸ್ಕ್ ಮೇಲೆ ಹಿಂಗ್ ಧೂಳು ಬರುತ್ತೆ. ಕಪಾಕಸೂರ ಆಮೇಲೆ ಇದು ಹೃದಯ ಕಮ್ಮಿ ಆಗಲ್ಲ ಸರ್. ಈಗ ಹೊರಗಡೆ ಆಟ ಆಡಕ್ ಬಂದಾಗ್ಲೂ ಹಿಂಗ್ ಧೂಳು ಬರುತ್ತಾ? ಹ್ಞೂ ಸರ್, ಏಕ ಇರ್ತದೆ ಸರ್. ರಾತ್ರಿ ಒಂದಿಟ್ಟು ಮಕ್ಕನಕ್ಕೂ ಬಿಡಲ್ಲ ಸರ್. ನನಗೊಂದು ಸ್ವಲ್ಪ ಹೊತ್ತಿದ್ದಕ್ಕೆ ಕಣ್ಣೂರಿ ಮೂಗೂರಿ ಎಲ್ಲ ಬರ್ತಾ ಇದೆ. ನಿಮ್ಗೂ ಹಂಗೆ ಆಗತ್ತೇನಲ್ಲ? ದಿವಸ ಸರ್, ದಿವಸ ಡಾಕ್ಟರ್ ತಕ ಹೋಗಿ ತೋರ್ಸ್ಕೊಂಬರ್ತೇವೆ ಸರ್. ನೀವೆಲ್ಲ ಕೇಳ್ಬೇಕು ಸರ್ಕಾರಕ್ಕೆ. ಏನ್ ಕೇಳ್ತೀರಿ ಪುಟ? ಫ್ಯಾಕ್ಟ್ರಿ ಇದ್ ಮಾಡಿ ಅಂತೀರಾ, ಬಂದ್ ಮಾಡಿ ಅಂತೀರಾ? ಹ್ಞೂ ಸರ್. ನೋಡಿ ಇದು ಇಲ್ಲಿ ಪರಿಸ್ಥಿತಿ. ಹಿಂಗಾದ್ರೆ ಏನ್ ಮಾಡ್ಬೇಕು ಬಂಧುಗಳೇ?
ಇಲ್ಲಿಗೆ ನಾನು ಈ ಈ ಈ ಸ್ಕೂಲಿಗೆ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಹಾಗೆ ಇನ್ನೊಂದು ಗ್ರಾಮಕ್ಕೆ ಹೋಗ್ತೀನಿ ನೆಕ್ಸ್ಟು. ಅಂದರೆ ಬರೀ ಒಂದು ಗ್ರಾಮದ ಚಿತ್ರಣ ತೋರಿಸಿ ನಿಮ್ಗೆ ಅರ್ಥ ಆಗಲ್ಲ, ಹಾಗಾಗಿ ಪಕ್ಕದ ಇನ್ನೊಂದು ಗ್ರಾಮವನ್ನು ತೋರಿಸ್ತೀನಿ. ಆದರೆ ಅತಿ ಹೆಚ್ಚು ಬಾಧಿತ ಗ್ರಾಮ ಅಥವಾ ಅತಿ ಹೆಚ್ಚು ಸಮಸ್ಯೆ ಆಗ್ತಿರೋದು ಹಿರೇಬಗನಾಳು ಗ್ರಾಮ. ಯಾಕಂದರೆ ಈ ಆಸುಪಾಸಿನಲ್ಲೇ 21 ಫ್ಯಾಕ್ಟರಿ ಇದೆ. ಇನ್ನೊಂದು 10 ವರ್ಷಕ್ಕೆ ನಾನು ಮತ್ತೆ ಅದನ್ನು ಹೇಳ್ತಾ ಇದ್ದೀನಿ, ರಿಪೀಟ್ ಮಾಡ್ತಾ ಇದ್ದೀನಿ. ಇನ್ನು 10 ವರ್ಷಕ್ಕೆ ಪರಿಸ್ಥಿತಿ ಎಲ್ಲಿಗೆ ಹೋಗಿ ತಲುಪುತ್ತೋ ಗೊತ್ತಿಲ್ಲ. ನೋಡಿ ಇಲ್ಲಿ ಎಲ್ಲ ಕಡೆ ನಿಮಗೆ ಹಂಗೆ ಧೂಳು ತೋರಿಸ್ತದೆ, ನಿಮಗೆ ಬೇಕಾದಷ್ಟು ಕಡೆ ಸಿಗ್ತಾ ಹೋಗುತ್ತೆ. ಇಲ್ಲಿರುವಂಥ ಮರದಿಂದ ಹಿಡಿದು ಪ್ರತಿಯೊಂದು ವಸ್ತುಗಳ ಮೇಲೂ ಕೂಡ ನಿಮಗೆ ಇಲ್ಲಿ ಧೂಳಿದೆ. ಹಾಗೆ ಬನ್ನಿ, ಹಿರೇಬಗನಾಳು ಗ್ರಾಮ ಆಯಿತು. ಹಾಗೆ ಇನ್ನೊಂದು ಗ್ರಾಮದ ಚಿತ್ರಣವನ್ನು ತೋರಿಸಿ ನಾನು ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತೇನೆ.